ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲರೂ ಅವತ್ತು ತುಂಬ ಹ್ಯಾಪಿ ಆಗ್ಬಿಟ್ರು. ಅವರ ಇಂಟರ್ವ್ಯೂ ರೂಮಲ್ಲಿ ಬಾಬು ಅವರು ಕೊಟ್ಟಿದ್ದು ಬ್ರಾಸ್ಲೆಟ್ ಇದು. ಓಕೆ ಓಕೆ. ಅವತ್ತು ಆ ಕಾಲದಲ್ಲಿ 2-3 ಕೋಟಿ ರೂಪಾಯಿ ಖರ್ಚು ವೆಚ್ಚ, 2-3 crores ಮಾಡಿ ಆ ದೇವಸ್ಥಾನ ಮಾಡಿದ್ವಿ. ಅದು ಅದಾದಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನೆಲಮಂಗಲ, ಅದು ಫುಲ್ಲು ಸ್ಟೋನ್. ನಾನು ಇವತ್ತವರೆಗೂ ಎಲ್ಲ ದೇವಸ್ಥಾನಗಳು ಬರೀ ಸ್ಟೋನಲ್ಲೇ, ನೋ ಸಿಮೆಂಟ್ ನೋ ಬ್ರಿಕ್. 13 ದೇವಸ್ಥಾನಗಳು ಇವಾಗ ನಡೀತಾ ಇರೋದು 13 ಟೆಂಪಲ್. 13ನೇ ದೇವಸ್ಥಾನ ಇವತ್ತು ನಡೀತಾ ಇರೋದು ಪುಟ್ಟಪರ್ತಿಯಲ್ಲಿ. ಈಶ್ವರ, ಶಿವ, ಹನುಮಂತ, ನವಗ್ರಹಗಳು ಎಲ್ಲ ಹಳೆಯದು. ಡೈಲಿ ಬೆಳಿಗ್ಗೆ ಎದ್ದು ಏನು ಮಾಡ್ಬೇಡ, ಗಾಯತ್ರಿ ಮಂತ್ರ ಆನ್ ಮಾಡ್ಬೇಡ. ಓಕೆ. ಡೈಲಿ ಏನಪ್ಪ ಕ್ಯಾಸೆಟ್ ಇರುತ್ತೆ, ರೆಕಾರ್ಡ್ ಪ್ಲೇಯರ್ ಇರುತ್ತೆ, ಎದ್ದು ಕೈಕಾಲು ಮಗ ತೊಳ್ಕೊ, ಒಂದು ಗಾಯತ್ರಿ ಮಂತ್ರ ಹಾಕ್ಬಿಡು. ನಾನು ಡೈಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ರುದ್ರಂ ನಮ್ಮಕಂ ಚಮಕಂ ಓಕೆ 1 hour. ಅದಾದಮೇಲೆ ಎಲ್ಲರಿಗೂ ಪ್ಲೇಯರ್ಸ್ಗೂ ಮತ್ತು LNT ಚೇರ್ಮನ್ಗೂ ಮತ್ತು ತಮ್ಮ ತಂದೆಯವ್ರಿಗೂ ಇಂಟರ್ವ್ಯೂ ಕೊಟ್ಟರು ಬಾಬಾ. ಇಂಟರ್ವ್ಯೂ ಸೊ ಎಲ್ಲ ಪ್ಲೇಯರ್ಸು ಇದ್ದರು, ಯಾರ್ಯಾರು ಎಲ್ಲ ಪ್ಲೇಯರ್ಸ್, ವಿಶ್ವನಾಥ್ ಇದ್ದರು, ಸುನಿಲ್ ಗವಾಸ್ಕರ್ರು, ಎಲ್ಲ ಪ್ಲೇಯರ್ಸು, ಶ್ರೀಕಾಂತ್ ಎಲ್ಲ ಇದ್ದರು. ವೆಸ್ಟ್ ಇಂಡೀಸ್ ಪ್ಲೇಯರ್ಸು, ಶ್ರೀಲಂಕಾ ಪ್ಲೇಯರ್ಸು, ಪಾಕಿಸ್ತಾನ ಪ್ಲೇಯರ್ಸ್, ಎಲ್ಲ ಪ್ಲೇಯರ್ಸ್ಗೂ ಇಂಟರ್ವ್ಯೂ. ಆವತ್ತು ನಾನು ಇದ್ದೆ, ನಮ್ಮ ತಂದೆ ಜೊತೆ ಹೋಗಿದ್ದೆ ನನಗೂ. ಸೊ ಎಲ್ಲ ಪ್ಲೇಯರ್ಸು ಇದ್ದರು, ನಾನು ಅಲ್ಲಿ ಲಾಸ್ಟಲ್ಲಿ ಇದ್ದೆ. ಸ್ವಾಮಿಯವರು ಎಲ್ಲರನ್ನೂ ಬ್ಲೆಸ್ ಮಾಡಿದ್ರು, ನನ್ನ ಕರೆದು ಏನು ಬೇಕು ಬಂಗಾರು ಅಂತ ಕೇಳಿ, ಸ್ವಾಮಿ ನಿಮ್ಮ ಅನುಗ್ರಹ ಆಶೀರ್ವಾದ ಬೇಕು, ಏನು ಬೇಕು. ಆವಾಗ ಈ ಬ್ರಾಸ್ಲೆಟ್ ಕೊಟ್ಟರು. ಓಕೆ. ಮತ್ತೊಂದು ಮಿರಾಕಲ್. ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲರೂ ಅವತ್ತು ತುಂಬ ಹ್ಯಾಪಿ ಆಗ್ಬಿಟ್ರು. ಅವರ ಇಂಟರ್ವ್ಯೂ ರೂಮಲ್ಲಿ ಬಾಬು ಅವರು ಕೊಟ್ಟಿದ್ದು ಬ್ರಾಸ್ಲೆಟ್ ಇದು. ಓಕೆ ಓಕೆ. ಅವತ್ತು ದ ಪ್ರೆಸೆನ್ಸ್ ಆಫ್ ಆಲ್ ದ ಇಂಟರ್ನ್ಯಾಷನಲ್ ಕ್ರಿಕೆಟ್ ನನಗೆ ತುಂಬ ಪವಾಡಗಳಾಯಿತು. ಅದಾದಮೇಲೆ ನಾನು ದೇವಸ್ಥಾನಗಳು ಪ್ರಾರಂಭ ಮಾಡ್ಕೊಂಡು ಹೋಗ್ತಾ ಇದ್ದೆ. ಮಾರಿಯಮ್ಮ ದೇವಸ್ಥಾನ ಆದಮೇಲೆ ಹನುಮಂತನ ದೇವಸ್ಥಾನ ಮಾಡಿದ್ವಿ. ಪೇಜಾವರ ಶ್ರೀಗಳು, ನಿತ್ಯಾನಂದ ಸ್ವಾಮಿಗಳು ಎಲ್ಲ ಬಂದಿದ್ರು ಪೇಜ್, ಅದು ದೊಡ್ಡ ಪ್ರಮಾಣದಲ್ಲಿ ಆಯಿತು. ಅದಾದಮೇಲೆ ಇಮ್ಮಿಡಿಯೇಟಾಗಿ ಕಾಶಿ ವಿಶ್ವನಾಥ, ಕಾಡುಗೋಡಿ ಅಂದರೆ ಬಾಬಾ ಇದ್ದಿದ್ದ ಜಾಗ, ಕಾಡುಗೋಡಿ ಆಶ್ರಮ, ಅಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ತುಂಬ ಹಳೆ ದೇವಸ್ಥಾನ, 1000 ವರ್ಷ ಇತಿಹಾಸ. ಎಲ್ಲ ಡಿಪಿಲೇಟೆಡ್ ಕಂಡೀಷನ್ ಇತ್ತು ಟೆಂಪಲ್. ಅದು ಗೌರ್ಮೆಂಟ್ ಪರ್ಮಿಷನ್ ತೊಗೊಂಡು ಎಂಡೋನ್ಮೆಂಟ್ ಕಡೆಯಿಂದ, ಅದು ಎಷ್ಟೋ ಜನ ಪ್ರಯತ್ನ ಬಿದ್ದರು ಅದನ್ನು ದೇವಸ್ಥಾನ ಜೀರ್ಣೋದ್ಧಾರ ಮಾಡೋಕ್ಕೆ, ಯಾರಿಗೂ ಪರ್ಮಿಷನ್ ಬಂದಿಲ್ಲ. ಸರ್ ಯೋಗ ಇರಬೇಕಲ್ಲ. ಅದು ನನಗೆ ಸಂಪೂರ್ಣವಾಗಿ ಬಾಬಾ. ನಾನು ಬಾಬಾನ ಹೋಗಿ ಪಾದ ನಮಸ್ಕಾರ ಮಾಡಿಕೊಂಡು ಮನಸ್ಸಲ್ಲಿ ಈ ಥರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು ಸ್ವಾಮಿ, ನನಗೆ ಅನುಗ್ರಹ ಮಾಡಿ ಅಂತ ಬಾಬಾನ ಕೇಳಿದಾಗ ನನಗೆ ಪರ್ಮಿಷನ್ ಬಂತು. ಆ ದೇವಸ್ಥಾನ 1.5 ವರ್ಷದಲ್ಲಿ ಫಿನಿಷ್ ಮಾಡಿದೆ. ಆ ಕಾಲದಲ್ಲಿ 2-3 ಕೋಟಿ ರೂಪಾಯಿ ಖರ್ಚು ವೆಚ್ಚ, 2-3 crores ಮಾಡಿ ಆ ದೇವಸ್ಥಾನ ಮಾಡಿದ್ವಿ. ಅದು ಮಾಡಿದ ಇಮ್ಮಿಡಿಯೇಟ್ಲಿ ಅವರು ಪ್ರಧಾನ ಅರ್ಚಕರು ಬಾಬಾ ಇದರಲ್ಲಿ ನಂಜುನ್ ದೀಕ್ಷಿತ್ ಅಂತ, ಅವರು ಅತಿರುದ್ರ ಮಹಾಯಜ್ಞ ಮಾಡ್ತಾರೆ, ಈ ವಿದೇಶಗಳೆಲ್ಲ ಮಾಡಿ, ಅವರು ಪುನಃ ಕರ್ಕೊಂಡೋಗಿ ಬಿದಿರುಗುಪ್ಪೆಯಲ್ಲಿ ಒಂದು ಸೋಮೇಶ್ವರ ದೇವಸ್ಥಾನ ಮಾಡಿಸ್ಕೊಂಡ್ರು. ಅದು ಪರ್ಮಿಷನ್ ತೊಗೊಂಡು ಮಾಡಿದ್ವಿ. ಅದಾದಮೇಲೆ ಕಣಿವೆ ರಂಗನಾಥ ಸ್ವಾಮಿ ದೇವಸ್ಥಾನ, ಅಲ್ಲಿ ಹೋಗಿ ಒಂದು ದೇವಸ್ಥಾನ ಮಾಡಿದ್ವಿ. ಅದಾದಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನೆಲಮಂಗಲ, ಅದು ಫುಲ್ಲು ಸ್ಟೋನ್. ನಾನು ಇವತ್ತವರೆಗೂ ಎಲ್ಲ ದೇವಸ್ಥಾನಗಳು ಬರೀ ಸ್ಟೋನಲ್ಲೇ, ನೋ ಸಿಮೆಂಟ್ ನೋ ಬ್ರಿಕ್, ಎಲ್ಲ ಸ್ಟೋನ್ ಕೆಲಸ. ಇವತ್ತು ನನ್ನ ಜೊತೆ ನನಗೆ ತುಂಬ ಇವಾಗ, ಯಾಕೆಂದರೆ ಇವಾಗ ದೇವಸ್ಥಾನಗಳು ಮಾಡಿ 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 ನನಗೆ ಎಲ್ಲ ಆ ಟೀಮು, ಆ ದೇವಸ್ಥಾನಗಳ ಕಲ್ಲು ಕೆಲಸ ಮಾಡೋರು ಎಲ್ಲ ನನಗೆ ಒಳ್ಳೆ ಒಂದು ಟೀಮ್ ಇದೆ. ಇವಾಗ ಪ್ರೆಸೆಂಟು ಆನ್ಗೋಯಿಂಗು ಪುಟ್ಟಪರ್ತಿ. ಓಕೆ. ಅದು ಪುಟ್ಟಪರ್ತಿಯಲ್ಲಿ ಬಾಬಾ ಇದ್ದ ಜಾಗ. ಅಲ್ಲಿ ಪುಟ್ಟಪರ್ತಿಯಲ್ಲಿ ಹನುಮಂತನ ದೇವಸ್ಥಾನ, 11 ಅಡಿ ಹೈಟ್ ಹನುಮಂತ. ಓಕೆ. ಅದು 4 ಅಡಿ ಕೆಳಗಡೆ ಇದೆ. ಓಕೆ. ಹಳೆ ದೇವಸ್ಥಾನ, ಮಳೆ ನೀರು ಬಂದರೆ ಎಲ್ಲ ನೀರು ಹೋಗ್ಬಿಡು. ಇವಾಗ ಆ ಹನುಮಂತನ ಕಂಪ್ಲೀಟ್ ಜೈ ಶ್ರೀರಾಮ್ ಅಂತ ತಗೊಂಡು 12 ಅಡಿ ಹೈಟ್, 12 feet ಹೈಟಲ್ಲಿ ಅದನ್ನ ಸ್ಟ್ರಕ್ಚರ್ ಇದು ಮಾಡಿ ಆಗಮ ಶಾಸ್ತ್ರದಂತೆ ಶಾಸ್ತ್ರೋಹಿತವಾಗಿ ಕೆಲಸ ನಡೀತಾ ಇದೆ. ಅದು ಇನ್ನೊಂದು 1 ವರ್ಷದಲ್ಲಿ ಫಿನಿಶ್ ಆಗುತ್ತೆ. ಆಲ್ರೆಡಿ 2 ವರ್ಷ ಸ್ಟಾರ್ಟ್ ಆಗಿ, ಓಕೆ, ಪರ್ಮಿಷನ್ ಬರೋಕ್ಕೆ 2 ವರ್ಷ ಆಯ್ತು. 4 yearsಯಿಂದ ಆ ಪ್ರಾಜೆಕ್ಟು ಆನ್ಗೋಯಿಂಗ್. ಸರ್, ಇಲ್ಲಿ ತನಕನೂ ನಿಮ್ಮ ಫೌಂಡೇಶನಿಂದ, ನಿಮ್ಮ ನೇತೃತ್ವದಲ್ಲಿ ಎಷ್ಟು ದೇವಸ್ಥಾನಗಳ ಜೀರ್ಣೋದ್ಧಾರ? 13 ದೇವಸ್ಥಾನಗಳು ಇವಾಗ ನಡೀತಾ ಇರೋದು 13 ಟೆಂಪಲ್. 13ನೇ ದೇವಸ್ಥಾನ ಇವತ್ತು ನಡೀತಾ ಇರೋದು ಪುಟ್ಟಪರ್ತಿಯಲ್ಲಿ. ಈಶ್ವರ, ಶಿವ, ಹನುಮಂತ, ನವಗ್ರಹಗಳು ಎಲ್ಲ ಹಳೆಯದು. ನಾನು ಹೊಸ ದೇವಸ್ಥಾನ ಮಾಡಿಲ್ಲ. ತುಂಬ ಹಳೆಯ ದೇವಸ್ಥಾನ, ಹಿಸ್ಟಾರಿಕಲ್ ಟೆಂಪಲ್ಸ್, ಡಿಪಿಲೇಟೆಡ್ ಕಂಡೀಷನ್ ಇದ್ದಾಗ ಗೌರ್ಮೆಂಟ್ ಕಡೆಯಿಂದ ಪರ್ಮಿಷನ್ ತಗೊಂಡು ಆಗಮ ಶಾಸ್ತ್ರದಂತೆ ಒಂದು ಹೊಸ ಮನೆ, ಸೇಮ್ ಡೇಟಿ
ಡಿ ಟಿ ಸೇಮ್, ಹೌದು, ಮನೆ ಹೊಸದು. ಹೊಸದು. ಸರ್, ಈ ಜೀರ್ಣೋದ್ಧಾರದ ಕೆಲಸಗಳಿಗೆ ನಿಮ್ಮ ಹತ್ರ ಹಣ, ಮನಸ್ಸು, ಭಕ್ತಿ ಎಲ್ಲವೂ ಇರುತ್ತೆ. ಬಟ್ ಇದಕ್ಕೆ ಕೊಲಾಬ್ರೇಷನ್ ಆಗಿ ಇನ್ ಟರ್ಮ್ಸ್ ಆಫ್ ಗೌರ್ಮೆಂಟ್ ಆಗಲಿ, ಇನ್ ಟರ್ಮ್ಸ್ ಆಫ್ ರಿಲೇಟೆಡ್ ಸಂಸ್ಥೆಗಳು ಹೇಗೆ ಕೊಲಾಬ್ರೇಟ್ ಆಗ್ತಾರೆ ನಿಮ್ಮ ಜೊತೆಗೆ? ಅದಕ್ಕೆ ಏನಾದ್ರು ವಿಷಯಗಳಿದಾವ ಅಂತ? ಹಳೇ ದೇವಸ್ಥಾನಗಳು ಸರ್ಕಾರದ ಅನುಮತಿ ಪಡೆದು ಎಂಡೋನ್ಮೆಂಟ್ ಕಡೆಯಿಂದ ನಾವು ಜೀರ್ಣೋದ್ಧಾರ ಪ್ರಾರಂಭ ಮಾಡಬೇಕು. ಓಕೆ. ಅದು ಪರ್ಮಿಷನ್ನು ನಮಗೆ ನಾವು ರಿಕ್ವೆಸ್ಟ್ ಕೊಟ್ಟಾಗ ಅವ್ರ ಪರ್ಮಿಷನ್ನು ನಮ್ಮದೆಲ್ಲ ನಮ್ಮ ಪ್ರೊಫೈಲನ್ನು ನೋಡಿ ಕೊಡ್ತಾರೆ. ಇವಾಗ ಆಲ್ರೆಡಿ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿದೆ ನಮ್ಮ ಪ್ರೊಫೈಲ್. ಓಕೆ. ನಿಮ್ಮ ಫೌಂಡೇಶನ್ ನಮ್ಮ ಫೌಂಡೇಶನ್ ಬಗ್ಗೆ ನಾವು ಹಳೆ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡೋದು ಎಲ್ಲ ಅವರಿಗೆ ಒಳ್ಳೆ ಮಾಹಿತಿ ಇದೆ. ಸೊ ನಮಗೆ ಒಂದು ಬ್ಲೆಸ್ಸಿಂಗು ಇದೆ ಬಾಬಾದು. ಸೊ ನಮಗೆ ಬೇಗ ಪರ್ಮಿಷನ್ಸು ಗ್ರಾಂಟ್ ಆಗುತ್ತೆ. ಒಂದು ಎರಡನೇದು, ಆ ಪರ್ಮಿಷನ್ ತಗೊಂಡ ಮೇಲೆ ನಾವು ಆಗಮಶಾಸ್ತ್ರದಂತೆ ಅಷ್ಟಮಂಗಲ ಪ್ರಶ್ನೆ ಹಾಕಿ ಓಕೆ. ಹಾಂ. ಅದನ್ನು ದೊಡ್ಡ ಒಬ್ಬರು ಮಹಂತರು ಅವರು ಇವಾಗ ನಮಗೆ ರಾಯಚೂರಿಂದ ಪಾವನಾಚಾರಿ ಅಂತ ಬರ್ತಾರೆ. ಓಕೆ. ಅವರು ರಾಯಚೂರಲ್ಲಿ ಟೌನಲ್ಲಿ ಹನುಮಂತನ ದೇವಸ್ಥಾನ ದೊಡ್ಡದಾಗಿ ಮಾಡಿದ್ದಾರೆ. ಅವರು ನೇತೃತ್ವದಲ್ಲಿ ಅಲ್ಲಿ ಮಾಡಿ ಅಲ್ಲೇ ಆಶ್ರಮ ಮಾಡ್ಕೊಂಡವ್ರೆ. ಅವರು ಅಷ್ಟಮಂಗಲ ಪ್ರಶ್ನೆ ಹಾಕೋದು. ಓಕೆ. ಅವರು ಮಾಡಿ ಅವರು ನಮಗೆ ಸಜೆಸ್ಟ್ ಮಾಡ್ತಾರೆ, ನೋಡಿ ಈ ಥರ ಮಾಡಿ, ಈ ಥರ ಮಾಡಿ, ಈ ಟೈಮಲ್ಲಿ ಮಾಡಿ, ಹಿಂಗೆ ಮಾಡಿ, ವಾಸ್ತು ಎಲ್ಲ ನೋಡಿ. ಯಾಕಂದರೆ ದೇವಸ್ಥಾನ ಮಾಡೋದು ಇಟ್ಸ್ ನಾಟ್ ಜೋಕ್. ಹೌದು. ನಾವು ಮನೆ ಮಾಡ್ಬೋದು, ಕಾಂಪ್ಲೆಕ್ಸ್ ಮಾಡ್ಬೋದು, ಏನಾದರೂ ಮಾಡ್ಬೋದು. ದೇವಸ್ಥಾನ ಮಾಡಬೇಕು ಅಂದರೆ ಅವ್ರ ಪರ್ಮಿಷನ್ ಇರಬೇಕು, ಪ್ಲಸ್ ನಮಗೂ ಅನುಗ್ರಹ ಇರಬೇಕು. ಇಲ್ಲಿ ನನಗೆ ರೀಸೆಂಟ್ ಅಂದರೆ ಒಂದು 2 ವರ್ಷದ ಹಿಂದೆ ಒಂದು ಅನುಭವ ಸರ್. ಅಂದರೆ ಒಂದು ಹನುಮಂತನ ದೇವಸ್ಥಾನ ಕಟ್ಟಿದ್ರು, ಆಲ್ರೆಡಿ ಮೂರ್ತಿ ಇತ್ತು, ಪಕ್ಕದಲ್ಲಿ ಅದನ್ನು ಶಿಫ್ಟ್ ಮಾಡಬೇಕಾಗಿತ್ತು. ತುಂಬ ಜನ ಅದನ್ನು ಎತ್ತಿ ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡ್ಬೇಕಂತ ಅಂತಾರೆ, ಆಗ್ತಿಲ್ಲ. ಆಗಲ್ಲ. ಕೊನೆಗೆ ಯಾರೋ ಬರಂತೆ ನೀವೆಲ್ಲವನ್ನು ಅಂತಿದ್ದೀರಿ, ಒಂದು ಮೇನ್ ಅಂತ ಇಲ್ಲ, ಏನು ಜೈ ಶ್ರೀರಾಮ್ ಅಂತ ಇಲ್ಲ ಸರ್. ಜೈ ಶ್ರೀರಾಮ್ ಅಂದ್ರಂತೆ ಸರ್, ನೀಟಾಗಿ ಬಂದ್ರಂತ ಸರ್. ಅದು ಆಂಜನೇಯ ಸ್ವಾಮಿದು ಸರ್. ಇದು ಮಂತ್ರಗಳು ಕೂಡ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ತುಂಬ, ಅಂದರೆ ಈ ಸನಾತನ ಧರ್ಮದಲ್ಲಿ ತುಂಬ. ಮೆಡಿಸಿನ್ ಅಲ್ವಾ ಮಂತ್ರ? ಇಸ್ ನಥಿಂಗ್ ಬಟ್ ಮೆಡಿಸಿನ್. ನಿಮ್ಗೆ ಹೀಲ್ ಆಗುತ್ತೆ, ಬಾಡಿ ಹೀಲ್ ಆಗುತ್ತೆ, ಮೈಂಡ್ ಹೀಲ್ ಆಗುತ್ತೆ. ಡೈಲಿ ಬೆಳಿಗ್ಗೆ ಎದ್ದು ಏನು ಮಾಡ್ಬೇಡ, ಗಾಯತ್ರಿ ಮಂತ್ರ ಆನ್ ಮಾಡ್ಬೇಡ. ಓಕೆ. ಡೈಲಿ ಏನಪ್ಪ ಕ್ಯಾಸೆಟ್ ಇರುತ್ತೆ, ರೆಕಾರ್ಡ್ ಪ್ಲೇಯರ್ ಇರುತ್ತೆ, ಎದ್ದು ಕೈ ಕಾಲು ಮಗ ತೊಳ್ಕೊ, ಒಂದು ಗಾಯತ್ರಿ ಮಂತ್ರ ಹಾಕ್ಬಿಡು. ನಾನು ಡೈಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ರುದ್ರಂ ನಮ್ಮಕಂ ಚಮಕಂ. ಓಕೆ. 1 hour ಅದು ಪಾಠಕ್ಕೆ ಅದು ರುದ್ರ ಹಣಿತಾ ಇರುತ್ತೆ. ಆ ಫೀಲಿಂಗ್ಸೇ ಡಿಫ್ರೆಂಟು. ಆ 1 hour ನೀವು ಟ್ರಾನ್ಸ್ಕೋಗ್ಬಿಡ್ತೀರ. 1 hour. ನಾನು ಇಂಡಿಯಾದಲ್ಲಿದ್ದರೂ, ಲಂಡನ್ನಲ್ಲಿದ್ದರೂ, US ಎಲ್ಲೇ ಇದ್ದರೂ ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಮಾಡೋದು ನಾನು ರುದ್ರ. ಅದು ನಾನು ಪ್ರಾಕ್ಟೀಸ್ ಮಾಡ್ಕೊಂಡ್ಬರ್ತಿದ್ದೆ ತುಂಬ ವರ್ಷಗಳಿಂದ. ಮನಸ್ಸನ್ನು ಕಂಟ್ರೋಲ್ ಮಾಡಿ ಏನಂದ್ರೆ ನಮಗೆ ಒಂದು ಹ್ಯಾಪಿನೆಸ್ ಅಷ್ಟೇ. ಪಾಸಿಟಿವ್ ವೈಬ್ಸ್, ಎನರ್ಜಿ. ಎವ್ರಿಥಿಂಗ್ ಈಸ್ ಎನರ್ಜಿ ಅಲ್ವಾ? ಇವಾಗ ಮನೆಯಲ್ಲಿ ಒಂದು ಒಳ್ಳೆ ಎನರ್ಜಿಯನ್ನು ನಾವು ಕ್ರಿಯೇಟ್ ಮಾಡೋದು. ಏನಂದರೆ ನೋಡಪ್ಪ, ವಾಸ್ತು ಏನು, ಬೆಳಕು, ಗಾಳಿ, ನೀರು ಚೆನ್ನಾಗಿ ಬರ್ಬೇಕು ಅಷ್ಟೇ. ಒಳ್ಳೆ ಬೆಳಕಿರಬೇಕು ಮನೆಯಲ್ಲಿ, ಹ್ಯಾಪಿನೆಸ್ ಇರುತ್ತೆ, ಎನರ್ಜಿ ಬರುತ್ತೆ. ಒಳ್ಳೆ ಗಾಳಿ ಫ್ಲೋ ಆಗಬೇಕು, ಅದು ಒಳ್ಳೆ ಎನರ್ಜಿ ಕ್ರಿಯೇಟ್ ಮಾಡುತ್ತೆ. ಆ ಎನರ್ಜಿನ ಕ್ರಿಯೇಟ್ ಮಾಡಿ ಸ್ಟೇಬಲ್ ಮಾಡೋದು ಮಂತ್ರಗಳು. ಗಾಯತ್ರಿ ಮಂತ್ರ ಬೆಳಿಗ್ಗೆ ಎದ್ದು ಆನ್ ಮಾಡ್ಬಿಡು, ವಿಷ್ಣು ಸಹಸ್ರನಾಮ ಆನ್ ಮಾಡ್ಬಿಡು, ವಿನಾಯಕ ಹಾಡು ಮಾಡ್ಬಿಡು, ಸುಬ್ರಹ್ಮಣ್ಯ ಸ್ವಾಮಿ ಹಾಡು ಮಾಡ್ಬಿಡು. ನಿನಗೆ ಏನು ಇಡಿಸ್ತದೆ, ಆದಿತ್ಯ ಹೃದಯ ಸ್ತೋತ್ರ ನಿನಗೆ ಮನಸ್ಸಿಗೆ ಅದು ಹಾಡು ಮಾಡ್ಬಿಡು. ಡೈಲಿ ಒಂದೊಂದು ಮಾಡ್ತಾಯಿರು, ನಿನಗೆ ಆ ಫೀಲಿಂಗ್ ಬಂದುಬಿಡುತ್ತೆ. ಆ ಪ್ರಾಕ್ಟೀಸ್ ಮಾಡ್ಕೋಬೇಕು. ನೀವು ಡೈಲಿ ಎದ್ದು ಬ್ರಷ್ ಮಾಡ್ತೀರಪ್ಪ, ಫೇಸ್ ವಾಶ್ ಮಾಡ್ತೀರಾ, ಸ್ನಾನ ಮಾಡಿ ಎಲ್ಲ ಮಾಡ್ತೀರಾ. ಸೊ ಡೈಲಿ ನಾನು 1 hour ನಾನು ಇದನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು ಮನೆಯಲ್ಲಿ ಪ್ರತಿಯೊಬ್ಬರು. ಆವಾಗ ಎಲ್ಲರ ಮೈಂಡು ಫ್ರೆಶ್ ಆಗುತ್ತೆ. ಯಾಕಂದರೆ ಒಬ್ರು ಇದ್ದಂಗೆ ಒಬ್ರು ಇರಲ್ಲ. ಯಾಕಂದರೆ ಕೆಮಿಕಲ್ಸ್ ಎಲ್ಲ ಬಾಡಿಯಲ್ಲೆಲ್ಲ ಬರೀ ತುಂಬ ಕ್ಲಟರ್ ಆಗಿದೆ. ತುಂಬ ಕ್ಲಟರ್. ಯಾಕೆ? ಲೈಫ್ ಸ್ಟೈಲ್ ಫಾಸ್ಟ್. ನಾನು ನಾಳೆ ಅಂಬಾನಿ ಆಗಬೇಕು, ಅದಾನಿ ಆಗಬೇಕು, ಏನೋ ಲೈಫು. ಲೈಫ್ ಈಸ್ ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಜರ್ನಿ ಥ್ರೂ ಟೈಮ್. ಜರ್ನಿ ಥ್ರೂ ಟೈಮ್. ಆ ಲೈಫ್ನ ನಾವು ಎಂಜಾಯ್ ಮಾಡಬೇಕು. ನಮ್ಮ ಬಾಬಾ ಅವ್ರು ಹೇಳುವಾಗಿದೆ, ಬಿ ಹ್ಯಾಪಿ. ಎಲ್ಲೇ ಇರು ಹ್ಯಾಪಿ ಆಗಿರು. ಸೊ ಹ್ಯಾಪಿನೆಸ್ಸು ನಾವು ಅಂಗಡಿಯಲ್ಲಿ ಸಿಗಲ್ಲ, ಅದು ನಮ್ಮಲ್ಲಿ ಬೆಳ್ಕೋಬೇಕು. ಹ್ಯಾಪಿನೆಸ್ ಯಾವಾಗ ಬರುತ್ತೆ? ಕೊಡೋವಾಗ ಬರುತ್ತೆ. ನೀನು ಯಾರಿಗಾದರೂ ತುಂಬ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಿದಾಗ ಅವರು ನಮಗೆ ಬ್ಲೆಸ್ ಮಾಡ್ತಾರೆ. ಆ ಬ್ಲೆಸ್ಸಿಂಗು ಹ್ಯಾಪಿನೆಸ್ ಆಗಿ ನಮ್ಗೆ ಬರುತ್ತೆ.
ಸರ್ ಸೊ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಯು ಕ್ಯಾನ್ ಫೀಲ್ ದ ಡಿಫ್ರೆನ್ಸ್.